ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹತ್ರ ಒಂದು 6 ಮಿಷಿನ್ ಪರ್ಚೇಸ್ ಮಾಡ್ಕೊಂಡೋಗಿ ಒಂದು ಮಿನಿ ಗಾರ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಯಾವುದೇ ಥರ ವಿಡಿಯೋ ಇಲ್ಲ. ಸೊ ಜಸ್ಟ್ ನಮ್ಮ ಹತ್ರ ಮಿಷಿನ ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿಟ್ಟು ಆ ಒಂದು 6 ಮಿಷಿನ್ನ ಆರಾಮಾಗಿ ಒಂದು ಶಾಪ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಎಲ್ಲ ಟೈಲರ್ಗಳಿಗೆ ಹೇಳಿಬಿಟ್ಟು ಒಂದು ಸೇಲಿಂಗ್ ಬೇಕಾದರೂ ಮಾಡ್ಬೋದು. ಇಲ್ಲ ಅಂತಂದರೆ ಎಲ್ಲ ಟೈಲರಿಂಗ್ನ ಕರ್ಕೊಂಡು ಬಂದುಬಿಟ್ಟು ಟೈಲರ್ಸ್ಗಳನ್ನ ಅಲ್ಲಿ ಶಾಪಲ್ಲಿ ಬಟ್ಟೆ ಕೂಡ ಹೊಲಿಸ್ಕೊಳ್ಬೋದು. ಯಾವ ಥರ ಆದರೂ ಸರಿನೇ. ಸೊ ಒಂದು ಮಿನಿ ಗಾರ್ಮೆಂಟ್ಸ್ನ ಮಾಡಿಬಿಟ್ಟು ಕೆಲಸನ ಮಾಡ್ತಾ ಇದ್ದಾರೆ. ಸೊ ವಿಡಿಯೋ ತುಂಬ ಖುಷಿ ಆಯಿತು, ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ. ಕಂಪ್ಲೀಟಾಗಿ ಡೀಟೇಲ್ಸ್ನ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ. ನಾನು ವಿಡಿಯೋದಲ್ಲಿ ಫಸ್ಟೇ ಹೇಳಿದ್ದೀನಿ, ತುಂಬ ಜನಕ್ಕೆ ಬರೀ ಸ್ವಂತ ಓನ್ಗೆ ಅಂದರೆ ಓನ್ಗೆ ತೊಗೊಂಡು ಹೊಲಿಬೇಕು ಅಂತ ಏನಿಲ್ಲ. ಯಾರಾದರೂ ನಿಮಗೆ ಬಿಸ್ನೆಸ್ ಮಾಡೋರಿದ್ರೆ, ಬಿಸ್ನೆಸ್ ಮಾಡಬೇಕು ಏನಾದ್ರು ಮಾಡಬೇಕು ಅಂತ ಐಡಿಯಾ ಇದ್ದರೆ ಅಥವಾ ಇದರಲ್ಲಿ ಸ್ವಲ್ಪ ನಿಮಗೆ ನಾಲೆಡ್ಜ್ ಇದ್ದರೆ, ಸೊ ನಿಮಗೆ ಮಿಷಿನ್ ಸಿಗುತ್ತೆ. ಪರ್ಚೇಸ್ ಮಾಡಿಕೊಂಡು ನೀವು ಒಂದು 2-3 ಮಿಷಿನ್ನ ತೊಗೊಂಡು ಯಾವಾಗ ಟೈಲರ್ಗಳನ್ನ ಇಟ್ಕೊಂಡು ನೀವೇನಾರು ಟೈಲರ್ಗಳು ಕಲ್ತಿದ್ರೆ ಸೊ ಈ ಥರ ಬಿಸ್ನೆಸ್ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಸೇಲ್ ಮಾಡೋಕ್ಕೆ ಸ್ವಲ್ಪ ಐಡಿಯಾಸ್ ಇರುತ್ತೆ. ಸೊ ಒಂದು ಸ್ವಲ್ಪ ಅದು ಐಡಿಯಾ ಇರಬೇಕು. ಈ ಒಂದು ಫೀಲ್ಡಲ್ಲಿ ಐಡಿಯಾ ಇತ್ತು ಅಂದರೆ ಆರಾಮಾಗಿ ನೀವು ಮಾಡ್ಬೋದು. ಸೊ ನಮ್ಮ ಹತ್ರ ಬಂದುಬಿಟ್ಟು ಒಂದು ಅಗಳಿ ಆ ಊರಲ್ಲಿ ಒಂದು 6 ಮಿಷಿನ್ನ ತೊಗೊಂಡೋಗಿದ್ರು ಪರ್ಚೇಸ್ ಮಾಡಿಕೊಂಡು. ಅಲ್ಲಿ ಹೋಗ್ಬಿಟ್ಟು ಒಂದು ಮಿನಿ ಗಾರ್ಮೆಂಟ್ಸ್ನ ಮಾಡಿಬಿಟ್ಟು ಈ ಥರ ನೀಟಾಗಿ ನೋಡಿ ಜೋಡಿಸಿದ್ದಾರೆ. ನಾನು ತಮಿಳಿನಲ್ಲೇ ಹಾಕಿದ್ದೀನಿ. ಆ ಥರ ಜೋಡಿಸ್ಬಿಟ್ಟು ಪೂಜೆನ ಮಾಡಿ ಸೊ ಒಂದು ಗಾರ್ಮೆಂಟ್ಸ್, ಒಂದು ಚಿಕ್ಕ ಮಿನಿ ಗಾರ್ಮೆಂಟ್ ಅಂತ ಹೇಳ್ಬಿಟ್ಟು ಓಪನ್ನ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ಬೇಕಾದ್ರೆ ಮಿಷಿನ್ ಬೇಕು ಅಂತ ಅಂದ್ರೂ ನಮ್ಮ ಹತ್ರ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಪರ್ಚೇಸ್ ಅಲ್ಲೂ ಸಿಗುತ್ತೆ. ಮತ್ತು ಏನಂದರೆ ಅಲ್ಲಿ ಮೇನಾಗಿ ಲೇಡೀಸ್ನೆಲ್ಲ ಕರ್ಕೊಂಬಂದು, ಜೆಂಟ್ಸ್ ಆಗಿರ್ಬೋದು, ಲೇಡೀಸು ಎಲ್ಲ ಬಟ್ಟೆ ಹೊಲಿಸ್ತಾ ಇದ್ದಾರೆ. ಸೊ ಒಂದು ಬಿಸ್ನೆಸ್ ಅವರು ಸ್ಟಾರ್ಟ್ ಮಾಡಿದರು. ಸೊ ಏನೋ ಒಂದು ಐಡಿಯಾ, ಒಂದು ಸ್ವಲ್ಪ ಅಮೌಂಟ್ ಇತ್ತು ಅಂತ ಹೇಳ್ಬಿಟ್ಟು ಸೊ ಈ ಥರ ಒಂದು ಐಡಿಯಾ, ಅಂದರೆ ಅವರು ಟೈಲರ್ಸ್ಗಳು. ಸೊ ಅವ್ರಿಗೆ ಒಂದು ಐಡಿಯಾ ಇತ್ತು, ಈ ಥರ ನಾವು ಮಾಡ್ಕೊಳ್ಳೋಣ, ಮಾಡಬೇಕು ಅಂತ ಐಡಿಯಾ ಇತ್ತು. ಸುಮ್ಮನೆ ಮಾಡೋದಕ್ಕೆ ಬರೋದಿಲ್ಲ. ಈ ಥರ ಒಂದು ಐಡಿಯಾಗಳಲ್ಲಿದ್ದರೆ ತುಂಬ ಯೂಸ್ ಆಗುತ್ತೆ. ನಾನು ಫಸ್ಟ್ ವಿಡಿಯೋಗಳಲ್ಲೂ ಹೇಳಿದ್ದೀನಿ, ನಿಮ್ಗೆ ಏನಾದ್ರು ಐಡಿಯಾ ಇತ್ತು ಒಂಚೂರು ಅಂದರೆ ಬರೀ ಓನ್ಗಲ್ಲ, ಬಿಸ್ನೆಸ್ ಅಂದರೆ ನಿಮಗೆ ಮಿಷಿನು ಸೇಲ್ಗೂ ಸಿಗುತ್ತೆ, ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಕೊಡ್ತೀವಿ. ನೀವು ಬೇಕಾದ್ರೆ ಹೋಗ್ಬಿಟ್ಟು ಮಿಷಿನ ಸೇಲ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನೀವೇನಾರು ಗಾರ್ಮೆಂಟ್ಸ್ ಇಟ್ಬಿಡಿ. ಈ ಥರ ಬ್ಲೌಸು ಎಂಬ್ರಾಯ್ಡಿಂಗು ಅಂದರೆ ಕೆಲವರು ಬ್ಲೌಸ್ ಎಂಬ್ರಾಯ್ಡಿಂಗ್ ಬ್ಲೌಸನ್ನ ಹೊಲಿತಾ ಇರ್ತಾರಲ್ಲ, ಸೊ ಆ ಥರ ಟೈಲರ್ಸ್ನ ಕರ್ಕೊಂಬಂದ್ಬಿಟ್ಟು ನೀವು ಕೆಲಸ ಮಾಡ್ಕೋಬೋದು. ಸೊ ಅದರಲ್ಲೂ ಕೂಡ ಒಳ್ಳೆ ಬಿಸ್ನೆಸ್ ಆಗುತ್ತೆ. ತುಂಬ ಜನ ಇವಾಗ ಅನ್ಸೀಸನ್ ಅಂದರೆ ಬ್ಲೌಸ್ ಹೊಲಿಯೋದ್ರಲ್ಲಿ ಯಾವುದೇ ಥರ ಸೀಸನ್ ಇಲ್ಲ. ಎಷ್ಟು ಜನ ಬ್ಲೌಸ್ಗಳನ್ನ ಹಾಕ್ತಾ ಇರ್ತಾರೆ ಗೊತ್ತಾ. ಒಂದು ಒಳ್ಳೆ ರೇಟೆಲ್ಲ ಹಾಕೊಂಡು ಕೊಟ್ಟರೆ ಕಸ್ಟಮರ್ ಬರ್ತಾ ಇರ್ತಾರೆ. ಅದನ್ನೇ ಒಂದು ನೀವು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡ್ಬೋದು. 4 ಮಿಷಿನ್, 8 ಮಿಷಿನ್ ಆಗುತ್ತೆ, 8, 16, 16, 20 ಆ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಮಾಡ್ತಾ ಬರ್ತಾ ಇರ್ತಾರೆ ಕೆಲಸ ಕಲೀಲಿಕ್ಕೆ. ಒಂದು ಒಳ್ಳೆ ಬಿಸ್ನೆಸ್ ಅಂತ ಹೇಳ್ಬೋದು. ಸ್ವಲ್ಪ ಐಡಿಯಾ ಇರಬೇಕು ಈ ಥರ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು. ಇನ್ನು ಯಾರಾದರೂ ಟೈಲರ್ಸ್ ಎಲ್ಲ ಕಲ್ತಿರೋರು ಇದ್ದರೆ ತುಂಬ ಜನ ಹಂಗೆ ಯೋಚನೆ ಮಾಡೋದು, 2 ಮಿಷಿನ್ನ ತೆಗೆದು ಹಾಕೊಂಡ್ಬಿಟ್ಟು ಟೈಲರಿಂಗ್ ಕೆಲಸಗಳನ್ನ ಮಾಡಿಸ್ತಾರೆ. ಅವ್ರು ಕಟ್ ಮಾಡ್ಕೊಂಡು ಕೊಡ್ತಾರೆ ಕಲ್ತಿರೋರು, ಅವ್ರಿಗೆ ಹೊಲಿಯೋದು ಕೊಡ್ತಾರೆ. ಸೊ ಈ ಥರ 2 ಮಿಷಿನ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಸೊ ಇವ್ರು ಮಾಡಿರೋದು ಒಂಥರ ಮಿನಿ ಗಾರ್ಮೆಂಟ್ಸು, ಒಂದು 6 ಮಿಷಿನ್ ತೊಗೊಂಡೋಗಿ ಇಟ್ಕೊಂಡಿರೋದು ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು ನಮಗೆ. ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ಕೊಂಬಂದು ಒಂದು ಚಾನಲ್ ಅಂದರೆ ಒಂದು ಮಿನಿ ಗಾರ್ಮೆಂಟ್ಸ್ನ ಮಾಡಿದ್ದಾರೆ. ಸೊ 5ರಿಂದ 10 ಆಗಲಿ, 10ರಿಂದ 15 ಆಗಲಿ. ಸೊ ನಾನು ಫಸ್ಟಲ್ಲೂ ಹೇಳಿದ್ದೀನಿ, ಈ ಥರ ಬಿಸ್ನೆಸ್ಗಳು ಮಾಡಿ. ನೀವು ಯಾರಾದರೂ ಇದೆಲ್ಲ ಸ್ವಲ್ಪ ಐಡಿಯಾ ಇತ್ತು, ಮಿಷಿನ್ ಸೇಲ್ ಮಾಡೋರಿದ್ರೆ, ನೀವು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ರೆ ನಮ್ಮಲ್ಲಿ ಮಿಷಿನ್ ಸಿಗುತ್ತೆ. ನೀವು ಏನಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಆಮೇಲೆ ಮಿಷಿನ್ನು ನಿಮ್ಗೆ ಏನಾದರೂ ಒಂದು ವೇಳೆ ಜಾಸ್ತಿ ಮಿಷಿನ್ಸ್ ಬೇಕು ಅಂದಾಗ ನಮಗೆ ಫಸ್ಟೇ ಹೇಳಿದ್ರೆ ಕ್ಲೀನಾಗಿ ರೆಡಿ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಹಿಂದಿಂದೇನೆ ಅಂದರೆ ಅದೆಲ್ಲ ತುಂಬ ಕೆಲಸ ಜಾಸ್ತಿ ಇರುತ್ತೆ. ಒಂದು ಮಿಷಿನ ರೆಡಿ ಮಾಡಬೇಕಂದ್ರೆ ಮಿನಿಮಮ್ 3ರಿಂದ 4 ಅವರ್ ಬೇಕು. ಯಾಕಂದರೆ ಎಲ್ಲ ಪಾರ್ಟ್ಸು ಬಿಚ್ಚಿ ಕ್ಲೀನಾಗಿ ಸೆಟ್ ಮಾಡಿ ಹೋಗಿರೋ ಐಟಮ್ ಎಲ್ಲ ಹೊಸ ಐಟಮ್ಗಳನ್ನು ಹಾಕಿ ರೆಡಿ ಮಾಡಬೇಕು. ನಿಮ್ಗೇನಾದರೂ ಅವಾಗ ಬೇಕು ಅಂತ ಅಂದಾಗ ಈ ಥರ ಮಿಷಿನ್ಸು ಅವ್ರಿಗೂ ಅಷ್ಟೇ ಟೈಮ್ ತೊಗೊಂಡು ಮಿನಿಮಮ್ 15 ಡೇಸ್ ಟೈಮ್ ತೊಗೊಂಡು ಅವೆಲ್ಲ ಕ್ಲೀನಾಗಿ ರೆಡಿ ಮಾಡಿ ಇದೆಲ್ಲ ಸೆಟ್ ಮಾಡಿ ಕೊಟ್ಟು ಕಳಿಸಿದ್ದು. ಅಂದರೆ ನಮಗೆ ಮಿಷಿನ್ ಅವರು ಏನು ಮಿನಿ ಗಾರ್ಮೆಂಟ್ಸ್ ಮಾಡೋದು ನಮಗೇನು ಗೊತ್ತಿಲ್ಲ. ಸೊ ಮಿಷಿನ್ ಬೇಕು ಅಂದರು. ಸೊ ನಾವೆಲ್ಲ ಏನು ಯಾಕೆ ಅಂತೆಲ್ಲ ಕೇಳಕ್ಕೆ ಹೋಗೋಲ್ಲ. ಮಿಷಿನ್ ಬೇಕಾ, ಸರಿ ನಾವೇನು ಬೇಕೋ ನಮ್ದೇನು ಕೆಲಸ ಅಷ್ಟು ಮಾತ್ರ ಫಿಟ್ ಮಾಡಿ ಕೊಡೋದಷ್ಟೇ ನಮ್ಮ ಕೆಲಸ. ಸೊ ಅವ್ರು ಬಂದುಬಿಟ್ಟು ಆ ಥರ ಮಿನಿ ಗಾರ್ಮೆಂಟ್ ಮಾಡ್ಕೊಂಡಿರೋದು ನೋಡಿ ತುಂಬ ಖುಷಿ ಆಯಿತು. ಅವ್ರು ಪೂಜೆ ಮಾಡಿದ್ದು. ಸೊ ಆ್ಯಕ್ಚುಲಿ ನಾವು ಹೋಗಿರಲಿಲ್ಲ. ಸೊ ಆಟೋದಲ್ಲಿ ಬಾಡಿಗೆ ಕೊಟ್ಟು ಕಳಿಸಿದ್ದು ಅಲ್ಲಿಗೆ ಊರಿಗೆ. ಸೊ ತುಂಬ ಖುಷಿ ಆಯಿತು. 6 ಗಾರ್ಮೆಂಟ್ಸ್ ಅಂದರೆ 6 ಮಿಷಿನ್ನ ಇಟ್ಕೊಂಡು ಅವ್ರು ಕೆಲಸ ಮಾಡಿ. ಇನ್ನೂ ಯಾರಾದರೂ ನಿಮಗೂ ಏನಾರು ಐಡಿಯಾ ಇದ್ದು ಮಿಷಿನ್ನು ನಾವು ಮಾಡ್ತೀವಿ, ಸೇಲ್ಗಳು ಮಾಡ್ತೀವಿ, ಅಥವಾ ನೀವೇನು ಗಾರ್ಮೆಂಟ್ಸೇ ಓಪನ್ ಮಾಡಬೇಕಂತ ಏನಿಲ್ಲ, ಚಿಕ್ಕದಾಗಿ ಮಾಡಬೇಕಂತ ನೀವೇನಾದರೂ ಸೇಲ್ ಮಾಡೋಕ್ಕೂ ಇಂಟ್ರೆಸ್ಟ್ ಇದ್ದರೆ ನೀವೇನೋ ಪರ್ಚೇಸ್ ಮಾಡಿಕೊಂಡು ತುಂಬ ಜನ ಆ ಥರ ಮಾಡ್ತಾಯಿದ್ದಾರೆ. ಆರಾಮಾಗಿ ಮಿಷಿನ ತೊಗೊಂಡು ಹೋಗ್ತಾ ಇದ್ದಾರೆ, ಅವ್ರ ಊರುಗಳಲ್ಲಿ ಸೇಲ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಿಮಗೂ ಏನಾದ್ರು ಒಂಚೂರು ಐಡಿಯಾ ಇದ್ದರೆ ನೀವು ಬನ್ನಿ, ನಮ್ಮ ಹತ್ರ ಮಿಷಿನ್ಗಳು ಸಿಗುತ್ತೆ.
ಸೇಲ್ ಮಾಡೋರು ಮಾಡ್ಕೋಬೋದು, ಓನ್ ಯೂಸ್ಗೂ ಸಿಗುತ್ತೆ, ಸೇಲಿಂಗಿಗೂ ಸಿಗುತ್ತೆ, ನೀವು ಮಿನಿ ಗಾರ್ಮೆಂಟ್ಸ್ ಮಾಡ್ತೀರಾ ಅಂದರೂ ಸಿಗುತ್ತೆ, ಎಲ್ಲ ಥರನೂ ಫೆಸಿಲಿಟೀಸ್ ಇರುತ್ತೆ ನಮ್ಮಲ್ಲಿ. ಸೊ ನಿಮ್ಗೇನು ಮಿಷಿನ್ ಬೇಕು ಅಂತ ಅಂದರೆ ನಮಗೆ ಆರ್ಡರ್ ಮಾಡಿದ್ರೆ ಸಾಕು. ಒಟ್ಟಿನಲ್ಲಿ ನಂಗೆ ತುಂಬ ಖುಷಿ ಆಯಿತು ಮಿನಿ ಗಾರ್ಮೆಂಟ್ಸು. ಅಂದರೆ ನಾನು ವೀಡಿಯೋಸ್ ಮಾಡಿದಾಗಿಂದನೂ ನನಗೆ ತೊಗೊಂಡೋಗಿದ್ದಾರೆ 2-3 ಮಿಷಿನ್ಗಳು ತೊಗೊಂಡೋಗಿದ್ದಾರೆ. ಬಟ್ ಮಿನಿ ಗಾರ್ಮೆಂಟ್ಸ್ ಅಂತ 6 ಮಿಷಿನ್ ತೊಗೊಂಡೋಗಿ ಒಂದು ಮಿನಿ ಗಾರ್ಮೆಂಟ್ಸ್ ಮಾಡಿರೋದು ತುಂಬ ಖುಷಿ ಆಯಿತು. ನನಗೆ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅದೊಂದೇನೋ ಒಂದು ಇನ್ಸ್ಪೈರ್ ಅದರ ನಮ್ಮ ವಿಡಿಯೋ ನೋಡಿ ಅವರು ಹಾಕೊಂಡಿರೋದು ತುಂಬಾ ಖುಷಿ ಆಯಿತು ನನಗೆ ಪರ್ಸ್ನಲಿ. ಕೆಲವೊಂದೆಲ್ಲ ತುಂಬ ಖುಷಿಯಾಗುತ್ತೆ, ಅದನ್ನೆಲ್ಲ ಮರೀಲಿಕ್ಕಾಗಲ್ಲ. ಏನೋ ಒಂದು ನಾವು ಮಾಡಿ ಒಂದು ಬಿಸ್ನೆಸ್ ಮಾಡಿದಾಗ ಅದೆಲ್ಲೋ ಒಂದು ಕಡೆ ಈ ಥರ ಒಂದು ಒಳ್ಳೆ ರೀತಿಯಲ್ಲಿ ನಡೀತಿದೆ ಅಂದಾಗ ತುಂಬ ಖುಷಿ ಆಯಿತು. ಆಮೇಲೆ ಇವತ್ತು ಕೂಡ ಅಷ್ಟೇ, ಇಲ್ಲೇ ತುಮಕೂರು ಸೈಡ್ ಯಲ್ಲಾಪುರದಲ್ಲಿ ಒಬ್ಬರು ಕಸ್ಟಮರ್ ಬಂದಿದ್ದರು. ಇವತ್ತು ಯೂಟ್ಯೂಬ್ ಚಾನಲ್ ನೋಡಿಕೊಂಡೇ ಬಂದಿದ್ದರು. ಸೊ ಅವರು ಕೂಡ ಒಂದು ಜಾಕ್ ಮಿಷಿನ್ನ ಪರ್ಚೇಸ್ ಮಾಡ್ಕೊಂಡು ತೊಗೊಂಡೋದ್ರು. ಇನ್ನು ಅವ್ರೇನು ವಿಡಿಯೋ ನಾವು ಮಾಡಿಲ್ಲ. ಕೆಲವರೆಲ್ಲ ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಸೊ ನಾನು ಕೆಲವೊಂದೆಲ್ಲ ಬಲವಂತವಾಗಿ ಮಾಡೋಕ್ಕೆ ಹೋಗಲ್ಲ. ನಾನು ಕೇಳಲಿಲ್ಲ, ಪಾಪ ಅವ್ರೇನು ಹೇಳಿಲ್ಲ. ಮಿಷಿನ್ ತೊಗೊಂಡು ಹೋದರು. ಸೊ ಅಲ್ಲಿಗೆ ಹೋಗಿ ಆಟೋದಲ್ಲಿ, ನಮ್ಮದೇ ಆಟೋ ಇತ್ತು, ಅಲ್ಲಿಗೆ ತೊಗೊಂಡೋಗಿ ಕೊಟ್ಟು ಬಂದ್ವಿ. ಒಂಥರ ತುಂಬ ಖುಷಿ ಆಯಿತು ಇವತ್ತು ನನಗೆ. ಸೊ ಇವತ್ತೆಲ್ಲ ಫುಲ್ ಒಳ್ಳೆ ಮೂಡ್ ಅಂತಲೇ. ಸೊ ಇನ್ನು ನಿಮ್ಗೆ ಯಾರಿಗಾದ್ರೂ ಮಿಷಿನ್ ಬೇಕು ಅಂದರೆ ಒಳ್ಳೆ ಬಿಸ್ನೆಸ್ ಮಾಡೋಕ್ಕೆ ಇವತ್ತಿಂದನೇ ಶುರು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೊಂಥರ ಫುಲ್ಲು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್.